ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸಲೀಂ ಸೈಕಾಲಜಿ. ಈ ಹೊತ್ತು ನಾವು ಸಂತೋಷದ ಜೀವನಕ್ಕಾಗಿ ಕೃತಜ್ಞತೆಯ ಶಕ್ತಿ ಎಂಬ ವಿಷಯವಾಗಿ ಚರ್ಚಿಸೋಣ. ಅದರಲ್ಲಿ ಮೊದಲನೆಯದಾಗಿ ಕೃತಜ್ಞತೆ ಮೆದುಳಿನ ಕಾರ್ಯವನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದಾಗಿ ನಾವು ನೋಡುವ. ನ್ಯೂರೋಸೈನ್ಸ್ ಅಥವಾ ನರಗಳ ವಿಜ್ಞಾನದ ಅಧ್ಯಯನ ನಮಗೆ ತಿಳಿಸುತ್ತದೆ ಏನೆಂದರೆ, ಕೃತಜ್ಞತೆ ಭಾವನೆ ನಮ್ಮ ಮೆದುಳಿನ ನರಗಳ ಮತ್ತು ಆರೋಗ್ಯದ ಮೇಲೆ ಆಳವಾದ ಪ್ರಭಾವವನ್ನು ಉಂಟು ಮಾಡುತ್ತದೆ. ನಾವು ಕೃತಜ್ಞತೆಯನ್ನು ಅನುಭವಿಸುವಾಗ ಮೆದುಳು ಉತ್ತಮ ಭಾವನೆ ನೀಡುವ ಸಾರಕಗಳನ್ನು ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಅಂತ ಹೇಳ್ತಾರೆ, ಅದು ಸೆರೋಟೋನಿನ್ ಮತ್ತು ಡೋಪಮೈನ್ ಅವುಗಳನ್ನು ಉದ್ಭವಿಸುತ್ತದೆ. ಇದು ನಮ್ಮ ಮನಸ್ಥಿತಿಯನ್ನು ಉತ್ತಮಗೊಳಿಸುತ್ತದೆ. ಇತರರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ಮೀಡಿಯಲ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಎಂಬ ಮೆದುಳಿನ ಭಾಗವು ನಾವು ಕೃತಜ್ಞತೆಯನ್ನು ಅನುಭವಿಸುವಾಗ ಸಕ್ರಿಯಗೊಳ್ಳುತ್ತದೆ. ನಿಯಮಿತ ಕೃತಜ್ಞತೆಯ ಅಭ್ಯಾಸವು ಹಿತಕರ ಮತ್ತು ಸಂತೋಷಕ್ಕೆ ಸಂಬಂಧಿಸಿದ ಮೆದುಳಿನ ಮಾರ್ಗಗಳನ್ನು ಬಲಪಡಿಸುತ್ತದೆ. ಕೃತಜ್ಞತೆಯನ್ನು ವೃದ್ಧಿಗೊಳಿಸಲು ಹಲವಾರು ಸಕಾರಾತ್ಮಕ ಮನೋವಿಜ್ಞಾನ ಅಭ್ಯಾಸಗಳಿವೆ. ಅದರಲ್ಲಿ ಒಂದು ಕೃತಜ್ಞತೆಯ ದಿನಚರಿ ಅಂದರೆ ಗ್ರ್ಯಾಟಿಟ್ಯೂಡ್ ಜರ್ನಲ್. ಇದು ಪ್ರತಿ ದಿವಸ ನಾವು ಅಭ್ಯಾಸಿಸಿದ ಕೃತಜ್ಞತೆಯ ಅಭ್ಯಾಸಗಳನ್ನು ರಾತ್ರಿ ಹೊತ್ತು ಕೂತ್ಕೊಂಡು ಒಂದು ಪುಸ್ತಕದಲ್ಲಿ ಬರೆಯುವುದು. ಅದಕ್ಕೆ ಕೃತಜ್ಞತೆಯ ದಿನಚರಿ ಹೇಳುತ್ತಾರೆ. ಇತರ ಕೃತಜ್ಞತೆಯ ಚಟುವಟಿಕೆಗಳು ಈ ಸಕಾರಾತ್ಮಕ ಮೆದುಳಿನ ಬದಲಾವಣೆಯನ್ನು ಮತ್ತಷ್ಟು ಬಲಪಡಿಸಬಹುದು. ಕೃತಜ್ಞತೆಯನ್ನು ಸ್ವೀಕರಿಸುವುದು ನಮ್ಮ ಭಾವನಾತ್ಮಕ ಜೀವನವನ್ನು ಸಮೃದ್ಧಗೊಳಿಸುವುದಷ್ಟೇ ಅಲ್ಲ, ಅದನ್ನು ಸಂತೋಷದಾಯಕ ಮತ್ತು ಆರೋಗ್ಯಕರ ಮೆದುಳನ್ನು ಉಂಟು ಮಾಡುತ್ತದೆ. ಈಗ ಕೃತಜ್ಞತೆಯನ್ನು ವೃದ್ಧಿಸಿಕೊಳ್ಳಲು ಹಲವಾರು ಸಕಾರಾತ್ಮಕ ಮನೋವಿಜ್ಞಾನ ಅಭ್ಯಾಸಗಳಿವೆ. ಅವುಗಳನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಕೊಡುತ್ತೇನೆ. ಇಂದು ನಾವು ಕೃತಜ್ಞತೆಯ ಮನೋಭಾವವನ್ನು ಬೆಳೆಸುವುದರಿಂದ ಆಗುವ ಲಾಭಗಳ ಬಗ್ಗೆ ಚರ್ಚಿಸೋಣ. ಮೊದಲೆಂದು ಉತ್ತಮ ಮತ್ತು ಶಾಂತ ನಿದ್ರೆ. ಈಗ ನಮ್ಮ ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ 7ರಿಂದ 8 ಗಂಟೆಗಳ ನಿದ್ರೆ ಅಗತ್ಯ ಎಂದು ನಮಗೆ ಈ ಡಾಕ್ಟರ್ಸ್ನವರು ಮತ್ತು ಕೌನ್ಸಿಲಿಂಗ್ ಮಾಡುವವರು ಅದನ್ನು ನಮಗೆ ಆರೋಗ್ಯ ತಜ್ಞರು ತಿಳಿಸುತ್ತಾರೆ. ಎರಡನೇದು ಸಂಬಂಧಗಳನ್ನು ಸುಧಾರಿಸುವುದು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬೇರೆ ಬೇರೆ ಸಂಬಂಧಗಳಿವೆ. ನಾವು ಮನೆಯಲ್ಲಿ ನೋಡ್ತೇವೆ, ನಮ್ಮ ಹೆತ್ತವರು, ಒಡ ಹುಟ್ಟಿದವರು, ನಮ್ಮ ಸಂಬಂಧಿಕರು, ನಮ್ಮ ನೆರೆಕರೆಯವರು, ಹಾಗೂ ನಮ್ಮ ಶಾಲೆಯಲ್ಲಿ ನಮ್ಮ ಟೀಚರ್ಸ್ನವರು ಹಾಗೂ ಕ್ಲಾಸ್ಮೇಟ್ಸ್ನವರು, ಅಥವಾ ನಾವು ಕೊಲೀಗ್ಸ್, ನಾವು ಬೇರೆಯವರ ಹತ್ರ ಕೆಲಸ ಮಾಡುವಾಗ ಕೊಲೀಗ್ಸ್ ಅವರು ಕೂಡ ಇದ್ದಾರೆ. ಈಗ ಈ ಸಂಬಂಧಗಳು ನಮ್ಮದು ಬೆಳೆಯುತ್ತವೆ. ಈಗ ನನ್ನ ಅನುಭವದಲ್ಲಿ ನಾನು ಹೇಳುವುದೇನೆಂದರೆ, ನಮಗೆ ಮನೋವಿಜ್ಞಾನದ ಪ್ರಕಾರ ನಮಗೆ ಒಬ್ಬರಿಬ್ಬರು ಸ್ನೇಹಿತರು ಇರಬೇಕು. ಆಗ ಏನಾಗ್ತದೆ ಅಂದರೆ ನಮ್ಮ ಆರೋಗ್ಯ ಮತ್ತು ಸಂತೋಷಕ್ಕೆ ಅದು ಅಗತ್ಯವಾಗಿದೆ. ಈಗ ಮೂರನೇದಾಗಿ ಮಾನಸಿಕ ಆರೋಗ್ಯವನ್ನು ಸುಧಾರಿಸುವುದು. ಈಗ ನನ್ನ 30 ವರ್ಷಗಳ ಅನುಭವದಲ್ಲಿ ನಾನು ಹಲವಾರು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಜನರನ್ನು ಭೇಟಿಯಾಗಿದ್ದೇನೆ. ಕೃತಜ್ಞತೆಯ ಅಭ್ಯಾಸ ಅವರನ್ನು ಒತ್ತಡ ಮತ್ತು ಆತಂಕವನ್ನು ನಿರ್ವಹಿಸಲು ಸಹಾಯ ಮಾಡಿದೆ. ಅವರಿಗೆ ನಾನು ನನ್ನ ಈ ಸಮಾಲೋಚನಾ ಸಮಯದಲ್ಲಿ ಅವರಿಗೆ ಈ ಕೃತಜ್ಞತೆಯ ಬೇರೆ ಬೇರೆ ಅಭ್ಯಾಸಗಳನ್ನು ಅವರಿಗೆ ಕಲಿಸಿ ಅವರದನ್ನು ಮಾಡಿ ಅವರಿಗೆ ಅವರ ಮಾನಸಿಕ ಆರೋಗ್ಯ ಅವರಿಗೆ ಪುನಃ ದೊರಕಿದೆ. ಈಗ ಈ 3 ವಿಷಯಗಳನ್ನು ನಾವು ಸ್ವಲ್ಪ ಸವಿಸ್ತರವಾಗಿ ನಾವು ಚರ್ಚಿಸುವ. ಈಗ
ನಿದ್ರೆ ಮತ್ತು ಕೃತಜ್ಞತೆಯ ಸಂಬಂಧ ಹೇಗೆ ಉಂಟು? ಒತ್ತಡ ಮತ್ತು ಆತಂಕವನ್ನು ಅದು ಕಡಿಮೆ ಮಾಡುವುದು. ಅಂದರೆ ನಾವು ಕೃತಜ್ಞತೆಯನ್ನು ಅಭ್ಯಾಸ ಮಾಡಿದರೆ ಇದು ಮನಸ್ಸನ್ನು ಶಾಂತಗೊಳಿಸಿ ಸುಲಭವಾಗಿ ನಿದ್ರೆ ಪಡೆಯಲು ಸಹಾಯ ಮಾಡುತ್ತದೆ. ಅಂದರೆ ನನಗೆ ಏನಾಯ್ತು ಹೇಳಿದರೆ, ಕೆಲವು ದಿನಗಳ ಮೊದಲು ಒಂದು ದಿವಸ ನನಗೆ ಹಗಲಿನಲ್ಲಿ ಏನೊಂದು ಟೆನ್ಷನ್ ಆಯಿತು. ಅದರ ನಂತರ ನನಗೆ ನಿದ್ದೆ ಬರಲಿಲ್ಲ. ಅಂದರೆ ಹಗಲಿಗೆ ನಾನು ಅದನ್ನು ಸಾಲ್ವ್ ಮಾಡಿದ್ದೀನಿ, ಆದರೆ ರಾತ್ರಿ ಆಗುವಾಗ ಪುನಃ ಅದು ನನಗೆ ನೆನಪಿಗೆ ಬಂತು. ಅದಕ್ಕೆ ಏನು ಮಾಡಿದ್ದೆ, ನನಗೆ ದೇವರು ಕೊಟ್ಟಂಥ ಆಶೀರ್ವಾದಗಳನ್ನು ನೆನಪಿಸಿಕೊಂಡೆ. ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ನಾನು ಅವರ ಜೊತೆ ಮಾತಾಡಿ ಎಲ್ಲ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು ಅದು ನನಗೆ ನೆನಪಿಗೆ ಬಂದಾಗ ನಾನು ಕೃತಜ್ಞತೆಯ ಭಾವವನ್ನು ಹೊಂದಿದೆ. ಅವರು ನನಗೆ ಬಂದು ನನ್ನ ಜೊತೆ ನನ್ನ ಜೊತೆ ಅವರಿದ್ದರು, ನನಗೆ ಸಂತೋಷವಾಯಿತು. ಹಾಗೆಲ್ಲ ಆಗುವಾಗ ನನಗೆ ಯಾವಾಗ ನಿದ್ದೆ ಬಂತೆಲ್ಲೋ ಗೊತ್ತಿಲ್ಲ, ನನಗೆ ಬೆಳಗಾಗಲೇ ತಿಳಿಯಿತು ಹಾಗೆ ಆಗ್ತದೆ. ಆದ ಕಾರಣ ಅದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡ್ತದೆ. ಎರಡನೇದಾವುದು ನಕಾರಾತ್ಮಕ ಭಾವನೆಗಳನ್ನು ನಿಯಂತ್ರಿಸುವುದು. ನಾವು ಈ ಕೃತಜ್ಞತೆ ಅಭ್ಯಾಸಗಳನ್ನು ಮಾಡಿದರೆ ನಮ್ಮ ಈ ಇದ್ದಂತಹ ನಕಾರಾತ್ಮಕ ಭಾವನೆಗಳನ್ನು ಅದು ನಿಯಂತ್ರಿಸುತ್ತದೆ. ಮಲಗುವ ಮೊದಲು ದಿನದಲ್ಲಿ ನೀವು ಹೊಂದಿದ ಆಶೀರ್ವಾದಗಳ ಬಗ್ಗೆ ಚಿಂತನೆ ಮಾಡುವುದರಿಂದ ಮನಸ್ಸಿಗೆ ಆರಾಮ ಸಿಗುತ್ತದೆ. ಹಾಗೆ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುವುದು. ಅಧ್ಯಯನಗಳ ಪ್ರಕಾರ ಕೃತಜ್ಞತೆ ದಿನಚರಿ, ಈಗ ನಾನು ಹೇಳಿದ ಹಾಗೆ, ಅಂದರೆ ಅದು ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತ ಹೇಳ್ತಾರೆ, ಅದು ನಿದ್ರೆಯ ಅವಧಿ ಮತ್ತು ಗುಣಮಟ್ಟವನ್ನು ಸುಧಾರಿಸುತ್ತದೆ. ಅದನ್ನು ಸವಿಸ್ತಾರವಾಗಿ ಆ ಕೃತಜ್ಞತೆಯ ಜರ್ನಲ್, ಅದು ಅಂದರೆ ಗ್ರ್ಯಾಟಿಟ್ಯೂಡ್ ಜರ್ನಲ್, ಅದರ ಬಗ್ಗೆ ನಾನು ಸವಿಸ್ತಾರವಾಗಿ ಬೇರೆ ವಿಡಿಯೋ ಮಾಡ್ತೀನಿ. ಆಗ ನಿಮಗೆ ಅದನ್ನು ನೀವು ದಿವಸ ಪ್ರಾಕ್ಟೀಸ್ ಮಾಡ್ಬೋದು. ಹಾಗೂ ನನ್ನ ಬಳಿ ನಿದ್ರೆಯ ಸಮಸ್ಯೆಯಿಂದ ಬಳಲುತ್ತಿದ್ದ ಒಬ್ಬ ಕ್ಲೈಂಟ್ ಬಂದಿದ್ದರು. ನಾನು ಅವರಿಗೆ ಕೃತಜ್ಞತೆಯ ದಿನಚರಿಯನ್ನು ಬರೆಯಲು ತಿಳಿಸಿದೆ. ನಾನು ಹೇಳಿಕೊಟ್ಟೆ ಹೇಗೆ ಅವರು ಈ ಗ್ರ್ಯಾಟಿಟ್ಯೂಡ್ ಜರ್ನಲ್, ಕೃತಜ್ಞತೆಯ ದಿನಚರಿಯನ್ನು ಹೇಗೆ ಬರೆಯುವುದೆಂದು ಅವರಿಗೆ ಹೇಳಿಕೊಟ್ಟೆ. ಅವರು ಪುನಃ ನನಗೆ ಫಾಲೋ ಅಪ್ಪಿಗೆ ಇನ್ನೊಂದು ವಾರದಲ್ಲಿ ಬಂದರು, ಹಾಗೂ ಮತ್ತೊಂದು ವಾರದಲ್ಲಿ ಬಂದರು. ಹಾಗೆ ಬರುವಾಗ ಒಂದು 15 ದಿವಸದಲ್ಲಿ ಅವರ ನಿದ್ರೆಯ ಆ ಕ್ವಾಲಿಟಿ ಅವರದು ತುಂಬ ಬದಲಾಗಿತ್ತು, ಉತ್ತಮವಾಗಿತ್ತು. ಹೌದು. ಈಗ ಎರಡನೇದು ಮೇನ್ ಪಾಯಿಂಟಲ್ಲಿ ನಾನು ಹೇಳಿದ್ದು ಸಂಬಂಧಗಳನ್ನು ಸುಧಾರಿಸುತ್ತದೆ ಅಂತ. ಈಗ ಅದು ಬಲವಾದ ಸಂಬಂಧಗಳು, ಯಾರು ನಿಮಗೆ ಸಹಾಯ ಮಾಡುತ್ತಾರೆ ಅವರ ಬಗ್ಗೆ ಕೃತಜ್ಞತೆ ಹೊಂದುವುದು, ಆಗ ನಮ್ಮ ಸಂಬಂಧಗಳು ಬಲಪಡಿಸುತ್ತವೆ. ನಮ್ಮ ಮೆದುಳಿನ ಮೀಡಿಯಲ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಇದನ್ನು ಸಹಕರಿಸಲು ಸಹಾಯ ಮಾಡುತ್ತದೆ. ಅದರಲ್ಲಿ ಒಂದನೇದು ಸಹಾನುಭೂತಿ ಬೆಳೆಸುವುದು. ಇಂಗ್ಲಿಷಲ್ಲಿ ನಾವು ಎಂಪತಿ ಹೇಳ್ತೇವೆ. ಅಂದರೆ ಈ ಕೃತಜ್ಞತೆಯು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತದೆ. ನಾವು ಕೃತಜ್ಞತೆ ಭಾವನೆ ಹೊಂದಿದಾಗ ನಮಗೆ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಆಗ್ತದೆ. ಈಗ ಉದಾಹರಣೆಗೆ, ಮನೆಯ ಕೆಲಸಗಳಲ್ಲಿ ಒಬ್ಬ ಕುಟುಂಬದ ಸದಸ್ಯ ನಿರತರಾಗಿದ್ದರೆ ಅವರು ತುಂಬ ಸಾಕಾಗಿ ಹೋಗ್ತದೆ ಅವರಿಗೆ. ಆಗ ಅವರ ದುಡಿಮೆಯನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಬೇಕು. ಆಗ ಏನಾಗ್ತದೆ, ನಮ್ಮ ಸಂಬಂಧ ಸುಧಾರಿಸುತ್ತದೆ. ಅದರಲ್ಲಿ ಎರಡನೆಯ ಪಾಯಿಂಟ್ ದಯ ಮತ್ತು ದಾನಶೀಲತೆಯನ್ನು ಉತ್ತೇಜಿಸುವುದು. ಕೃತಜ್ಞತೆ ನಮಗೆ ಸಹಾಯ ಮಾಡಿದವರಿಗೆ ಕೃತಜ್ಞತೆ ವ್ಯಕ್ತಪಡಿಸಲು ಪ್ರೇರಿಸುತ್ತದೆ. ಯಾರು ನಮಗೆ ಸಹಾಯ ಮಾಡುತ್ತಾರೆ ಆಗ ಅವರಿಗೆ ಕೃತಜ್ಞತೆ ವ್ಯಕ್ತಪಡಿಸಲು ನಮಗೆ ಮನಸ್ಸು ಬರ್ತದೆ. ಇದು ನಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ. ಮೂರನೆಯ ಪಾಯಿಂಟ್ ಸಂಬಂಧಗಳನ್ನು ಗಟ್ಟಿಯಾಗಿಸುವುದು. ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸುವುದರಿಂದ ಭರವಸೆ ಮತ್ತು ನಂಬಿಕೆ ವೃದ್ಧಿಯಾಗುತ್ತದೆ. ನಾವೀಗ ಕುಟುಂಬದಲ್ಲಿ ಜೀವಿಸ್ತೇವೆ, ಅಥವಾ ನಮ್ಮ ಸ್ನೇಹಿತರಿರ್ತಾರೆ, ಅಥವಾ ನಾವು ಒಂದು ಸಂಸ್ಥೆಯಲ್ಲಿ ಜೀವಿಸುವಾಗ ನಾವು ಬೇರೆ ಸದಸ್ಯರೊಡನೆ ನಾವು ಜೀವಿಸ್ತೇವೆ. ಈಗ ಕುಟುಂಬದಲ್ಲಿ ಕೂಡ ಹಾಗೆ ನಾವು ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರೆ
ನಮ್ಮಲ್ಲಿ ಏನಾಗ್ತದೆ, ಭರವಸೆ ಮತ್ತು ನಂಬಿಕೆ ವೃದ್ಧಿ ಆಗ್ತದೆ. ಹಾಗೂ ನಮ್ಮ ಗೆಳೆಯರ ಸ್ನೇಹಿತರೊಡನೆ ಕೂಡ ನಾವು ನಮ್ಮ ಈ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರೆ ನಮ್ಮಲ್ಲಿ ನಂಬಿಕೆ ಹೆಚ್ಚಾಗ್ತದೆ. ನಮ್ಮಲ್ಲಿ ಒಬ್ಬರಿಗೊಬ್ಬರು ನಾವು ನಂಬುತ್ತೇವೆ. 4ನೇ ಪಾಯಿಂಟ್, ಸಂಘರ್ಷಗಳನ್ನು ಪರಿಹರಿಸುವುದು. ಸ್ನೇಹಿತ ಅಥವಾ ಕುಟುಂಬ ಸದಸ್ಯರೊಂದಿಗೆ ಸಾಧಾರಣ ತಪ್ಪು ಉಂಟಾದರೂ ಕೃತಜ್ಞತೆಯು ಒಟ್ಟಿಗೆ ಹಂಚಿಕೊಂಡ ಸಕಾರಾತ್ಮಕ ಅನುಭವಗಳನ್ನು ನೆನೆಸುವ ಮೂಲಕ ಸಂಬಂಧ ಸುಧಾರಿಸಲು ಸಹಾಯ ಮಾಡುತ್ತದೆ. ತಪ್ಪು ಉಂಟಾದರೂ ಅದು ನಾವು ಒಪ್ಪಿಕೊಂಡು ನಾವು ಕೃತಜ್ಞತೆಯನ್ನು ಹಂಚಿಕೊಂಡ್ರೆ, ಒಬ್ಬರಿಗೊಬ್ಬರಿಗೆ ಹಂಚಿಕೊಂಡ್ರೆ, ನಾವು ಅದನ್ನು ಹೇಳಿಕೊಂಡ್ರೆ ಆಗ ಏನಾಗ್ತದೆ, ನಾವು ಸಕಾರಾತ್ಮಕ ಅನುಭವಗಳನ್ನು ನೆನೆಸ್ಬಿಕೊಂಡ್ರೆ ನಾವು ಒಬ್ಬರಿಗೊಬ್ಬರು ಒಟ್ಟಿಗೆ ಜೀವಿಸುವಾಗ ನಮ್ಮಲ್ಲಿ ಇದ್ದಂತಹ ಸಕಾರಾತ್ಮಕ ಅನುಭವಗಳನ್ನು ನಾವು ನೆನಪಿಸಿಕೊಂಡು ಅದನ್ನು ನಾವು ಹಂಚಿಕೊಂಡ್ರೆ ನಮ್ಮ ಸಂಬಂಧ ಸುಧಾರಿಸಲು ಸಹಾಯವಾಗ್ತದೆ. ಇದರಲ್ಲಿ 3ನೇ ಮೇನ್ ಪಾಯಿಂಟ್, ಉತ್ತಮ ಮಾನಸಿಕ ಆರೋಗ್ಯ. ಈಗ ಅದರಲ್ಲಿ ಮೊದಲನೆಯದು ನಮ್ಮಲ್ಲಿದ್ದ ನಿರಾಶೆಯನ್ನು ಕಡಿಮೆ ಮಾಡುವುದು, ನಮ್ಮಲ್ಲಿದ್ದ ಒತ್ತಡವನ್ನು ಕಡಿಮೆ ಮಾಡುವುದು. ಕೃತಜ್ಞತೆ ನಮ್ಮ ಗಮನವನ್ನು ಈ ನಕಾರಾತ್ಮಕ ವಿಚಾರಗಳಿಂದ ಸಕಾರಾತ್ಮಕ ಅನುಭವಗಳತ್ತ ವರ್ಗಾಯಿಸುತ್ತದೆ. ಅಂದರೆ ನಾವು ಕೃತಜ್ಞತೆಯನ್ನು, ನಾವು ಮನೋಭಾವವನ್ನು ನಾವು ಅದನ್ನು ವೃದ್ಧಿಸಿಕೊಂಡ್ರೆ ನಮ್ಮಲ್ಲಿದ್ದ ನಕಾರಾತ್ಮಕ ಆ ವಿಚಾರಗಳಿಂದ ನಮ್ಮ ಗಮನ ಸಕಾರಾತ್ಮಕ ಅನುಭವಗಳತ್ತ ನಡೆದು ಹೋಗುತ್ತದೆ. 2ನೇದು ಇದರಲ್ಲಿ ಆತಂಕ ಕಡಿಮೆ ಮಾಡುವುದು. ನಿತ್ಯ ಕೃತಜ್ಞತೆಯ ಅಭ್ಯಾಸ ಮಾಡಿದ್ದರಿಂದ ಮನಸ್ಸು ಶಾಂತಗೊಳ್ಳುತ್ತದೆ. ಹಾಗೆ ನಮಗೆ ಆತಂಕವನ್ನು ಕಡಿಮೆ ಮಾಡ್ತದೆ. ಹಾಗೆ ನಮಗೆ ಚಂದ ಮಾಡಿ ನನಗೆ ನಿದ್ರೆ ಬರ್ತದೆ. 3ನೇದು ಹತಾಶೆ ಮತ್ತು ತೊಂದರೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಈಗ ಜೀವನದಲ್ಲಿ ಒತ್ತಡ ಮತ್ತು ಸಂಕಷ್ಟಗಳ ಸಮಯದಲ್ಲಿ ಕೃತಜ್ಞತೆಯ ಅಭ್ಯಾಸ ಸಹಾಯ ಮಾಡುತ್ತದೆ. ಅದನ್ನು ನೆನಪಿಸಿಕೊಳ್ಬೇಕು. ಯಾವಾಗಲೂ ಒತ್ತಡ ಇದ್ದರೆ ಅಥವಾ ಸಂಕಷ್ಟ ಇದ್ದರೆ ನಾವು ಕೂತ್ಕೊಂಡು ನಮ್ಮಲ್ಲಿ ದೇವರು ಕೊಟ್ಟಂತಹ ಅಥವಾ ನನಗೆ ಈ ಜೀವನ ಕೊಟ್ಟಂತಹ ಸಕಾರಾತ್ಮಕ ಅನುಭವಗಳನ್ನು ನಾನು ನೆನಪಿಸಿಕೊಂಡು ನಮ್ಮಲ್ಲಿ ಆ ಕೃತಜ್ಞತೆಯ ಅನುಭವವನ್ನು ನಾವು ಹೊಂದಬೇಕು. ಆ ಕೃತಜ್ಞತೆಯ ಮನೋಭಾವ ಹಾಗೂ ಕೃತಜ್ಞತೆಯ ಆ ಭಾವನೆಯನ್ನು ನಾವು ವೃದ್ಧಿಸಿಕೊಳ್ಬೇಕು. ಆಗ ನಮ್ಮ ಹತಾಶೆ ಮತ್ತು ತೊಂದರೆಗಳನ್ನು ನಾವು ಎದುರಿಸಲು ನಾವು ಸಾಮರ್ಥ್ಯರಾಗ್ತೇವೆ. ಅದರಲ್ಲಿ 4ನೇ ಪಾಯಿಂಟ್, ಆತ್ಮಗೌರವ ಹೆಚ್ಚಿಸುವುದು. ಈಗ ನಮ್ಮ ಜೀವನದ ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸುವುದು ನಮ್ಮ ಆತ್ಮವಿಶ್ವಾಸ ಮತ್ತು ಆತ್ಮ ಸಮ್ಮಾನವನ್ನು ಹೆಚ್ಚಿಸುತ್ತದೆ. ಈಗ ನಮ್ಮ ಮನಸ್ಸನ್ನು ನಾವು ನಮ್ಮ ಜೀವನದಲ್ಲಿ ಆದ ಸಕಾರಾತ್ಮಕ ಅನುಭವಗಳ ಮೇಲೆ ನಾವು ಕೇಂದ್ರೀಕರಿಸಿ ನಾವು ನಮ್ಮ ಜೀವನದಲ್ಲಿ ಆದಂತಹ ಅನುಭವಗಳಿಗರ್ಥ ನಾವು ಕೃತಜ್ಞತೆಯನ್ನು ನಾವು ಅದನ್ನು ಹೇಳಲು, ಅದನ್ನು ನಾವು ವೃದ್ಧಿಗೊಳಿಸಲು ನಾವು ಅಭ್ಯಾಸ ಮಾಡಬೇಕು. ಹಾಗೆ ಮಾಡಿದಲ್ಲಿ ಏನಾಗ್ತಿದೆ ಹೇಳಿದರೆ ನಮ್ಮಲ್ಲಿ ಆತ್ಮ ಸಮಾನ ಕೂಡ ಹೆಚ್ಚಾಗುತ್ತದೆ. ಈಗ 5ನೇದು, ನಿಯಮಿತ ಕೃತಜ್ಞತೆಯ ಅಭ್ಯಾಸವು ಮೆದುಳನ್ನು ಸಕಾರಾತ್ಮಕ ಕಡೆ ಪುನಃ ಸಜ್ಜುಗೊಳಿಸುತ್ತದೆ. ಈಗ ನಾವು ದಿವಸಗಳು ಈ ಕೃತಜ್ಞತೆಯ ಅಭ್ಯಾಸಗಳನ್ನು ನಾವು ಅಭ್ಯಾಸ ಮಾಡಿದರೆ ನಮ್ಮ ಮೆದುಳು ನಕಾರಾತ್ಮಕದಿಂದ ಸಕಾರಾತ್ಮಕ ಕಡೆಗೆ ಹೋಗ್ತದೆ. ಹಾಗೆ ನಮಗೆ ಸಂತೋಷದಿಂದಿರಲು ನಮಗೆ ಅದು ಸಹಾಯ ಮಾಡ್ತದೆ. ಇದರಲ್ಲಿ ಈಗ ಡಿಸ್ಕ್ಲೇಮರ್, ಮುಖ್ಯ ಸೂಚನೆ ಹೇಳಿದರೆ, ಯಾವುದೇ ಗಂಭೀರ ಮಾನಸಿಕ ಆರೋಗ್ಯ ಸಮಸ್ಯೆ ಇದ್ದಲ್ಲಿ, ವೈಯಕ್ತಿಕತೆ ಸಂಬಂಧಿತ ಅಸೌಖ್ಯ ಅಥವಾ ತೀವ್ರ ಒತ್ತಡ ಹೊಂದಿದವರು ಈ ಸೈಕಲಾಜಿಕಲ್ ಪ್ರೊಫೆಷನಲ್ ಅವರನ್ನು ನೀವು ಸಂಪರ್ಕಿಸಬೇಕು. ಅಗತ್ಯವಿದ್ದರೆ ಇವರು ಮಾನಸಿಕ ಆರೋಗ್ಯ ತಜ್ಞರನ್ನು ನಿಮಗೆ ರಿಫರ್ ಮಾಡುವರು, ಶಿಫಾರಸು ಮಾಡಬಹುದು. ಓಕೆ, ನಿಮಗೆ ಇದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಿಮಗೆ ಈ ವಿಡಿಯೋ ವಿಷಯದಲ್ಲಿ ಏನಾದರೂ ಹೇಳಲಿಕ್ಕೆ ಬೇಕಾದರೆ ಕಮೆಂಟ್ ಮಾಡಿ ಮತ್ತು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಆಲ್ ದ ಬೆಸ್ಟ್ ಮೈ ಫ್ರೆಂಡ್ಸ್.